ನೂರನೇ ಜನ್ಮದಿನದ ಅಂಗವಾಗಿ ಇಡೀ ರಾಜ್ಯದಲ್ಲಿ ಏನು ಒಂದು ಸ್ವಾವಲಂಬಿ ಜೀವನ ಮತ್ತು ದಕ್ಷ ಆಡಳಿತಕ್ಕೆ ಹೆಸರಾಗಿ ಅನೇಕ ಕೆಲಸಗಳನ್ನು ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸಿ ಇಡೀ ದೇಶಕ್ಕೆ ಪ್ರೇರಣೆಯಾಗಿದ್ದಂಥ ಆಲಿಯಾಬಾಯಿ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಕರ್ನಾಟಕ ರಾಜ್ಯದ ಜವಾಬ್ದಾರಿಯನ್ನು ನನಗೆ ಕೊಡಲಾಗಿತ್ತು. ಅದರ ಅಂಗವಾಗಿ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ನಮ್ಮ ಮಹಿಳಾ ಕಾರ್ಯಕರ್ತರು ತಾಯಂದಿರು ಇಡೀ ಜಿಲ್ಲೆ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವರಿಗೆ ಅನೇಕ ವಿಚಾರಗಳನ್ನ ತಿಳಿಸುವಂಥ ಕೆಲಸವನ್ನು ಪಕ್ಷದ ವತಿಯಿಂದ ಮಾಡಲಾಗಿದೆ. ಇದರ ಬಗ್ಗೆ ಜನಸಾಮಾನ್ಯರಿಗೂ ತಿಳಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ಕೋಮು ದ್ವೇಷವನ್ನು ಹೊತ್ತು ಮಂಗಳೂರು ಕರಾವಳಿ ಭಾಗ ಆಗ್ಬೋದು, ರಾಜ್ಯದ ಬೇರೆ ಭಾಗದಲ್ಲಾಗ್ಬೋದು ಅಶಾಂತಿ ಮೂಡಿಸುವಂಥದ್ದು ಅಕ್ಷಮ್ಯ ಅಪರಾಧ. ಯಾವುದೇ ಸಂದರ್ಭದಲ್ಲೂ ಕೂಡ ಜೀವಕ್ಕೆ ಬೆಲೆ ಕಟ್ಟುವಂಥದ್ದಾಗೋದಿಲ್ಲ. ರಾಜ್ಯ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಆಡಳಿತವನ್ನು ಗಂಭೀರವಾಗಿ ಮಾಡಬೇಕು, ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಜನಸಾಮಾನ್ಯರ ಆಶೆಯಾಗಿದೆ. ಬಹುಶಃ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಗಂಭೀರವಾಗಿ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋದು ಜನಸಾಮಾನ್ಯರ ಭಾವನೆ. ನೋಡಿ, ಸಾವಿನಲ್ಲಿ ರಾಜಕಾರಣ ಮಾಡೋವಂಥದ್ದು ಅಥವಾ ಕೊಲೆಗಳಲ್ಲಿ ರಾಜಕಾರಣವನ್ನು ಹುಡ್ಕೋವಂಥ ಕೆಲಸವನ್ನು ಯಾರೇ ಮಾಡಿದ್ರೂ ಕೂಡ ಅದು ಅಕ್ಷಮ್ಯ ಅಪರಾಧ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಒಂದೇ ಒಂದು, ಕಾನೂನು ಸುವ್ಯವಸ್ಥೆ ಹತೋಟಿಗೆ ಬರಬೇಕು ಅಂದರೆ ಎಲ್ಲ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳೋದಿಷ್ಟೇನೆ, ರಾಜ್ಯ ಸರ್ಕಾರ ಹೆಚ್ಚು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಓಲೈಕೆ ರಾಜಕಾರಣವನ್ನು ನಿಲ್ಲಿಸಬೇಕು. ಎಲ್ಲ ಧರ್ಮದ ಎಲ್ಲ ಜನರ ಪ್ರಾಣಕ್ಕೂ ಕೂಡ ಬೆಲೆ ಇದೆ. ಹಾಗಾಗಿ ಜವಾಬ್ದಾರಿ ಹೆಚ್ಚಿದೆ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡ್ತೀನಿ. ಲಾಂಗ್ ಡ್ಯೂ ಅನಿಸುತ್ತೆ. ಅನೇಕ ದಿನಗಳಿಂದ ಕ್ರಮ ಆಗಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇತ್ತು ಮತ್ತು ಅವರ ನಡವಳಿಕೆ ಅದನ್ನು ತೋರಿಸ್ಕೊಡ್ತಾ ಇತ್ತು. ಪಕ್ಷ ಅಂತಿಮವಾಗಿ ತೀರ್ಮಾನವನ್ನು ಮಾಡಿದೆ. ಯಾರೇ ಕೂಡ ಪಕ್ಷದ ವಿರುದ್ಧವಾಗಿ ನಡ್ಕೊಂಡ್ರೆ ಅಥವಾ ಅವರು ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲದೇ ಇದ್ದರೆ ಪಕ್ಷ ನಿರ್ದಿಷ್ಟವಾಗಿ ಯಾವುದೇ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದಕ್ಕೆ ಹೇಳೋದು, ಸರ್ಕಾರ ನಡೆಸೋವಂಥವ್ರು ನಾವೇ ಸಾರ್ವಭೌಮ, ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅವರೇನಾದರೂ ಮಾಡಿದ್ರೆ ಅದಕ್ಕೆ ಕಾನೂನಿನಲ್ಲಿ ಅದರದ್ದೇ ಆದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕೋರ್ಟ್ನಲ್ಲಿ ಹೋಗಿ ಯಾರೇ ಆಗಲಿ, ಕಾನೂನಲ್ಲಿ ಇವತ್ತು ಮಂಗಳೂರಿಗೆ ಏನು ಸಮಸ್ಯೆ ಆಗ್ತಿದೆ ಇದು ಕಾನೂನಿನ ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದನೇ ಆಗಿರೋದು. ಈ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ ಉಚ್ಚ ನ್ಯಾಯಾಲಯ ಭಾಳ ಕ್ರಮವಾಗಿ ಮತ್ತು ಸ್ವಾಗತ ಮಾಡುವಂಥ ಒಂದು ನಿರ್ಣಯವನ್ನು ಕೈಗೊಂಡಿದೆ. ಯಾವುದೇ ಶಕ್ತಿ ಆಗಲಿ ರಾಜ್ಯದಲ್ಲಿ ಕೋಮುದುಲ್ಲೂರಿಯನ್ನು ಮಾಡಿರೋವಂಥದ್ದು ಇರ್ಬೋದು ಅಥವಾ ಬೇರೆ ಚಟುವಟಿಕೆಗಳನ್ನ ನಡೆಸೋವಂಥವ್ರ ಕೇಸನ್ನು ವಾಪಸ್ ತೆಗೆಯುವಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪುವಂಥ ವಿಚಾರ ಅಲ್ಲ. ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಈಗ ಹಾಸನದಲ್ಲಿ NDA ಅಲಯನ್ಸ್ ಹೇಗೆ? ಇದ್ರ ಬಗ್ಗೆ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಚರ್ಚೆ ಮಾಡ್ತಾರೆ. ಕೋರ್ ಕಮಿಟಿಲಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡುವಂಥದ್ದನ್ನು ಎಲ್ಲ ಜಿಲ್ಲಾ ನಾಯಕರುಗಳು ಕೂಡಿ ಒಟ್ಟಿಗೆ ಅದನ್ನು ಅನುಷ್ಠಾನಗೊಳಿಸುವಂಥದ್ದನ್ನು ಮಾಡ್ತೀವಿ. ಯಾರು? ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ಕೂಡ ಹೌದು, ಅವರು ಉಪಮುಖ್ಯಮಂತ್ರಿಗಳು ಕೂಡ ಹೌದು. ಅವ್ರು ರಾಜ್ಯದಲ್ಲಿ 7-7 ಗೆಲ್ತೀವಿ ಅಂತ ಹೇಳೋದು ಅವ್ರ ಪಕ್ಷದ ಪರವಾಗಿ ಮಾತನಾಡೋಂಥ ಸಹಜ. ಅದಕ್ಕೇನು ಹೆಚ್ಚು ಮಹತ್ವ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. BJPಯಿಂದ ನಾವು 7-7 ಗೆಲ್ತೀವಿ ಅಂತ ಜನಾಕ್ರೋಶ ಯಾತ್ರೆಯಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಜನತಾದಳದವ್ರು 7-7 ಗೆಲ್ತೀವಿ ಅಂತ ಅವ್ರು ಹೇಳ್ತಾರೆ. ಇರೋದು 7ನೇ ಸ್ಥಾನ. ಆದರೆ ರಾಜಕೀಯವಾಗಿ ಅವ್ರಿಗೂ 7 ಗೆಲ್ಲಬೇಕು ಅಂತ ಆಸಕ್ತಿ ಇದೆ, ನಮಗೂ 7 ಗೆಲ್ಲಬೇಕು ಅಂತ ಆಸಕ್ತಿ ಇದೆ. ಹಾಗಾಗಿ ಹೋರಾಟ ಇದೆ. ಅದಕ್ಕೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯೋದು. ಚುನಾವಣೆ ಸಂದರ್ಭದಲ್ಲಿ ಜನರ ವಿಶ್ವಾಸವನ್ನು ಯಾರು ಗಳಿಸ್ತಾರೆ ಅವರಿಗೆ ಜನ ಮತ ಕೊಡ್ತಾರೆ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ 7-7 ಹಾಸನ ಜಿಲ್ಲೆಯಿಂದ ಗೆಲ್ತೀವಿ. ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಕೆಲವು ಮುಖಂಡರು ಮತ್ತು ಕಾರ್ಯಕರ್ತರು
ಬೇರೆ ಬೇರೆ ಪಕ್ಷಗಳಿಂದ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ಗೆ. ಆ ಸಂದರ್ಭದಲ್ಲಿ DK ಶಿ ಹಾಸನವನ್ನು 7-7 ಗೆಲ್ಲೋಣ ಅನ್ನುವಂಥ ಒಂದು ವಾಗ್ದಾನ 136 ಗೆದ್ದಾಗಲೇ ಹಾಸನಲ್ಲಿ 1 ಗೆದ್ದಿದೆ ಕಾಂಗ್ರೆಸ್ಸು. ಇನ್ನು ಮುಂದಿನ ದಿನಗಳಲ್ಲಿ 36 ಬರೋಂಥ ಸಂದರ್ಭದಲ್ಲಿ ಎಷ್ಟು ಗೆಲ್ಬೋದು ಅನ್ನೋದು ನೀವೇ ಊಹೆ ಮಾಡಿ. ಹಾಗಾಗಿ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ 150 ಸ್ಥಾನ ಗೆಲ್ಲುತ್ತೆ. ಹಾಸನ ಜಿಲ್ಲೆಯಲ್ಲಿ 7-7 BJP ಗೆಲ್ಲುತ್ತೆ. ಯಾವುದೇ ಅನುಮಾನ ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.